ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವ್ರೆಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ವಿಶೇಷವಾದ ಸಾಲುಗಳ ವಿವರಣೆಯನ್ನು ಕೊಡ್ತೀನಿ. ಆ ಸಾಲುಗಳು ಯಾವುವು ಅಂತ ನೋಡೋಣ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಕಡೆ ವಯಸ್ಸಿನ ಗುಟ್ಟಿನ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಅಂದರೆ ಒಂದು ಮಗು ಹುಟ್ಟಿದಾಗಿನಿಂದ ಸಾಯೋವರೆಗೂ ಯಾವ್ಯಾವ ವಯಸ್ಸಲ್ಲಿ ಏನೇನನ್ನ ಮಾಡಬೇಕು, ಬಾಲ್ಯ, ಯೌವನ, ವೃದ್ಧಾಪ್ಯ, ಹೀಗೆ ಎಲ್ಲ ಹಂತದಲ್ಲಿ ಯಾವ್ಯಾವ ವಯಸ್ಸಲ್ಲಿ ಏನೇನನ್ನ ಮಾಡಬೇಕೋ ಅದನ್ನ ಮಾಡಬೇಕು. ಒಂದು ವೇಳೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹಾಗಾದ್ರೆ ಆ ವಯಸ್ಸಿನ ಗುಟ್ಟುಗಳು ಏನು ಅನ್ನೋದನ್ನ ಇಲ್ಲಿ ನೋಡೋಣ. ಇಲ್ಲಿ ಕುವೆಂಪು ಹೇಳ್ತಾರೆ, 12ರ ಒಳಗೆ ಆಡದ ಆಟ, 18ರ ಒಳಗೆ ಕಲಿಯದ ವಿದ್ಯೆ, 24ರ ಒಳಗೆ ಮಾಡದ ಉದ್ಯೋಗ, 32ರ ಒಳಗೆ ಆಗದೆ ಉಳಿದ ಮದುವೆ, 40ರ ಒಳಗೆ ಪಡೆಯದ ಸಂತಾನ, 52ರ ಒಳಗೆ ಗಳಿಸದ ಸಂಪತ್ತು, 60ರ ಒಳಗೆ ಗಳಿಸದ ಕೀರ್ತಿ, 70ರ ಒಳಗೆ ನೋಡದ ತಾಣಗಳು, 76ರ ಒಳಗೆ ಮಾಡದ ದಾನ ಧರ್ಮಗಳು, 80ರ ಒಳಗೆ ಬಾರದ ಮರಣ, ಇವೆಲ್ಲವೂ ವ್ಯರ್ಥವೆಂದೇ ತಿಳಿಯಿರಿ ಅಂತೇಳಿ ಕುವೆಂಪು ಅವರು ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಒಂದೊಂದು ಸಾಲು ಒಂದೊಂದು ವಯಸ್ಸನ್ನು ಕೇಳೋದಕ್ಕೆ ಇಂಪಾಗಿದೆ. ಆ ಸಾಲುಗಳ ಅರ್ಥ ಏನು ಅಂತ ನೋಡೋಣ. ಈಗ ಒಂದು ಮಗು 12 ವರ್ಷದ ತನಕ ಅದು ಬಾಲ್ಯಾವಸ್ಥೆ. ಮಕ್ಕಳು ಏನೇ ಆಟ ಆಡಿದ್ರು 12 ವರ್ಷದ ಒಳಗೆ ಆಟಗಳನ್ನು ಆಡಬೇಕು. ಆಮೇಲೆ ಆ 12ರ ನಂತರ ಆ ಮಗುಗೆ ಬೇರೆ ಜವಾಬ್ದಾರಿಗಳು ಬರುತ್ತೆ. ಆಗ ಆಟ ಆಡೋದಕ್ಕಾಗೋದಿಲ್ಲ. ಈಗ ನಾವು 25-26 ವಯಸ್ಸಲ್ಲಿದ್ದೀವಿ. ಈಗ ನಾವು ಆಟ ಆಡಬೇಕು ಅಂದರೆ ಆಗುತ್ತಾ? ಆಗಲ್ಲ. ಆಡಬಾರ್ದು ಅಂತ ಇರಲ್ಲ, ಯಾಕಂದರೆ ನಮಗೆ ಆದಂಥ ಬೇರೆ ಜವಾಬ್ದಾರಿಗಳಿರುತ್ತೆ ಅಲ್ವಾ? ಆ ಜವಾಬ್ದಾರಿಗಳನ್ನು ನಿಭಾಯಿಸ್ಬೇಕು ನಾವು. ಅದಕ್ಕೆ 12 ವರ್ಷದ ಒಳಗೆ ಮಕ್ಕಳು ಬಾಲ್ಯವನ್ನು ಅನುಭವಿಸ್ಬೇಕು. ಆ 12 ವರ್ಷದೊಳಗೆ ಮಕ್ಕಳು ಎಲ್ಲ ಆಟಗಳನ್ನು ಆಡಬೇಕು. ಆ ಬಾಲ್ಯವನ್ನ ಆನಂದದಿಂದ ಕಳಿಬೇಕು. ಒಂದು ವೇಳೆ ಅಷ್ಟರೊಳಗೆ ಆಟಗಳನ್ನು ಆಡೋಕ್ಕಾಗಲಿಲ್ಲ ಅಂದರೆ ಆಮೇಲೆ ವ್ಯರ್ಥ. ಅದೇ ಥರ 18 ವರ್ಷದ ಒಳಗೆ ವಿದ್ಯೆಯನ್ನು ಕಲಿಬೇಕು. ಈ 18 ಅನ್ನೋ ಆಸುಪಾಸಿರಿ ಈ ವರ್ಷ ಏನಿದೆಯೋ ಇದು ಓದೋದಕ್ಕೆ ಕಲಿಯೋದಕ್ಕೆ ಒಂದು ಉತ್ತಮವಾದಂಥ ವಯಸ್ಸು. ಅಷ್ಟರಲ್ಲೇ ಕಲಿಬೇಕು. ಯಾಕಂದರೆ ಆಗ ತಾನೇ ಆ ಮಕ್ಕಳ ಏನು ಈ ಮೈಂಡ್ ಅಂತಾರಲ್ಲ ಅದು ಬೆಳೀತಾ ಇರುತ್ತೆ. ಈ ಪ್ರಪಂಚಕ್ಕೆ ಅದು ಹೊಂದ್ಕೋತಾ ಇರುತ್ತೆ. ದಿನನಿತ್ಯ ಆಗಿ ಹೋಗುವಂಥ ಸಂದರ್ಭಗಳಿಗೆ ಅದು ಹೊಂದ್ಕೋತಾ ಇರುತ್ತೆ. ಆಗ ಕಲಿಬೇಕು ಅನ್ನೋ ಹುಮ್ಮಸ್ಸು ಜಾಸ್ತಿ ಇರುತ್ತೆ. ಅದಕ್ಕೆ ಆ ವಯಸ್ಸಲ್ಲೇ ಕಲಿಬೇಕು. ಒಂದು ವೇಳೆ ಆ ವಯಸ್ಸಲ್ಲಿ ಏನಾದರೂ ಕಲೀಲಿಲ್ಲ ಅಂದರೆ ಮತ್ತೆ ಮುಂದೆ ಯಾವತ್ತೂ ಕಲಿಯೋದಕ್ಕೆ ಆಗೋದಿಲ್ಲ. ಅದಕ್ಕೆ ವಿದ್ಯೆ ಏನಾದರೂ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಅದು 18 ವರ್ಷದ ಒಳಗೆ ಕಲಿಬೇಕು. ಮತ್ತೆ 24ರ ಒಳಗೆ ಮಾಡದ ಉದ್ಯೋಗ. 24 ವರ್ಷದೊಳಗೆ ನಾವು ಕೆಲಸವನ್ನು ಮಾಡೋಕ್ಕೆ ಶುರು ಮಾಡಬೇಕು. ಇಲ್ಲಾಂದರೆ ಆಮೇಲೆ ಏನಾಗುತ್ತೆ ಗೊತ್ತಾ? ಕೆಲಸ ಮಾಡೋಕ್ಕಾಗಲ್ಲ ಅಂತಲ್ಲ, ಅದಕ್ಕೆ ಒಂದು ಹಂತ ಅನ್ನೋದು ಮೀರಿ ಹೋಗುತ್ತೆ. 24 ವರ್ಷ ಅಂದರೆ ಆಗ ಯೌವನ, ಬಿಸಿ ರಕ್ತ, ಏನೋ ಒಂದು ಮಾಡಬೇಕು ಅನ್ನೋ ಹಠ ಇರುತ್ತೆ, ಛಲ ಇರುತ್ತೆ. ಅದಕ್ಕೆ ಆ ಟೈಮಲ್ಲಿ ನಾವು ಮಾಡಿಬಿಡ್ಬೇಕು. ಇಲ್ಲಾಂದ್ರೆ ಆಮೇಲೆ ಮಾಡೋಕ್ಕೆ ಅಷ್ಟೊಂದು ಮನಸ್ಸಿರೋದಿಲ್ಲ. ಏನೋ ಮಾಡಿದೆ ಆಯಿತು ಹೋಯ್ತು ಅನ್ನಂಗಿರುತ್ತೆ. ಅದಕ್ಕೆ ಆ 24 ಅನ್ನೋದೊಂದು ಇದೆಯಲ್ಲ, ಆ ಟೈಮಲ್ಲಿ ಆ ವಯಸ್ಸಲ್ಲಿ ಕೆಲಸವನ್ನು ಶುರು ಮಾಡಬೇಕು. ಅಷ್ಟರೊಳಗೆ ಆಲ್ರೆಡಿ ಮಾಡಿದರೆ ನಾವು ಮುಂದೆ ಲೈಫಲ್ಲಿ ಸೆಟ್ಲ್ ಆಗೋದಕ್ಕೆ ಒಂದು ದಾರಿ ಅಂತೇಳಿ ಇಲ್ಲಿ ಕುವೆಂಪು ಅವರು ಹೇಳ್ತಾರೆ. ಮತ್ತೆ ನೆಕ್ಸ್ಟ್ ಹೇಳ್ತಾರೆ, 32ರ ಒಳಗೆ ಆಗದೆ ಉಳಿದ ಮದುವೆ. 30 ವರ್ಷದೊಳಗೆ ಮದುವೆ ಅನ್ನೋದು ಆಗ್ಬಿಡ್ಬೇಕು ಅಲ್ವಾ? ಅದಕ್ಕೆ ಒಂದು ಏಜ್, ಮದುವೆ ಆಗೋಕ್ಕೆ ಒಂದು ಏಜ್ ಇದೆ. ಆ ಏಜಲ್ಲಿ ಮದುವೆ ಆಗಬೇಕು. ಒಂದು ವೇಳೆ ಆಗಲಿಲ್ಲ ಅಂದರೆ ಆಮೇಲೆ ಅದಕ್ಕೆ ಅರ್ಥ ಅನ್ನೋದೇ ಇರೋದಿಲ್ಲ ಅಲ್ವಾ? ಅದಕ್ಕೆ ಯಾವ್ಯಾವ ವಯಸ್ಸಲ್ಲಿ ಏನೇನಾಗಬೇಕೋ ಅದೆಲ್ಲ ಆಗ್ಬಿಡ್ಬೇಕು. ಇಲ್ಲಾಂದರೆ ಆಮೇಲೆ ಏನೇ ಆದರೂ ಕೂಡ ಅದಕ್ಕೆ ಅರ್ಥ ಅನ್ನೋದಿರೋದಿಲ್ಲ, ಎಲ್ಲವೂ ವ್ಯರ್ಥವಾಗುತ್ತೆ. 32 ವರ್ಷದೊಳಗೆ ಮದುವೆ ಆಗ್ಬಿಡ್ಬೇಕು. ಮತ್ತು 40 ವರ್ಷದೊಳಗೆ ಮಕ್ಕಳಾಗಬೇಕು.
40 ವರ್ಷದೊಳಗೆ ಸಂತಾನವನ್ನು ಪಡಿಬೇಕು. ಇಲ್ಲಾಂದರೆ ಆಮೇಲೆ ಹೇಗಾಗುತ್ತೆ ಅಂದರೆ ಅಪ್ಪ ಅಮ್ಮ ನೋಡೋದಕ್ಕೆ ವಯಸ್ಸಾಗಿರೋರ ಥರ ಕಾಣಿಸ್ತಾರೆ, ಆದರೆ ಮಕ್ಕಳು ನೋಡಿದ್ರೆ ಪುಟ್ ಮಕ್ಕಳಿರುತ್ತೆ ಅಲ್ವಾ. ಆಗ ಒಂಥರ ಏನೋ ಚೆನ್ನಾಗಿ ಅನ್ಸೋದಿಲ್ಲ ಅನ್ನೋದಕ್ಕಿಂತ ಅದು ಜೀವನದಲ್ಲಿ ಎಲ್ಲ ಒಂದು ಏರಿಳಿತ ಆದಂಗೆ ಅನಿಸುತ್ತೆ. ಅದಕ್ಕೆ 30 ವರ್ಷದೊಳಗೆ ಮದುವೆ ಆಗಬೇಕು, 40ರ ಒಳಗೆ ಸಂತಾನವನ್ನು ಪಡಿಬೇಕು. ಆಗ ಅದಕ್ಕೆ ಒಂದು ಅರ್ಥ ಇರುತ್ತೆ. ಮತ್ತು 50 ವರ್ಷದೊಳಗೆ ನಾವು ಸಂಪತ್ತನ್ನು ಮಾಡಬೇಕು. 50 ವರ್ಷದೊಳಗೆ ಏನೇನಿಲ್ಲ ಆಸ್ತಿ ಪಾಸ್ತಿ ಏನಂತಿರುತ್ತೆ ಅದನ್ನೆಲ್ಲ ಗಳಿಸ್ಬೇಕು. ಆಮೇಲೆ ಗಳಿಸೋದಕ್ಕೆ ಆಗಲ್ಲ ಅಂತಲ್ಲ, ಆಗ ದೇಹದಲ್ಲಿ ಏನೋ ಶಕ್ತಿ ಅನ್ನೋದು ಕಡಿಮೆ ಆಗುತ್ತೆ. ವಯಸ್ಸಾದಂತೆಲ್ಲ ಮನುಷ್ಯನ ಆರೋಗ್ಯ ಕೆಡ್ತಾ ಹೋಗುತ್ತೆ, ದುಡಿಯೋಕ್ಕಾಗಲ್ಲ, ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಗಟ್ಟಿ ಮುಟ್ಟಾಗಿದ್ದಾಗ 50 ವರ್ಷದ ಒಳಗೆ ನಾವೇನೇನು ಗಳಿಸ್ಬೇಕೋ ಎಲ್ಲ ಸಂಪತ್ತನ್ನು ಗಳಿಸ್ಬಿಡ್ಬೇಕು. ಮತ್ತು 60 ವರ್ಷದೊಳಗೆ ನಾವು ದಾನ ಧರ್ಮಗಳನ್ನು ಮಾಡಬೇಕು. 60 ವರ್ಷ ಆದಮೇಲೆ ಅದು ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ 60 ವರ್ಷದ ನಂತರ ನಾವು ವಯಸ್ಕರಾಗಿರ್ತೀವಿ, ವೃದ್ಧಾಪ್ಯಕ್ಕೆ ಕಾಲಿಟ್ಟಿರ್ತೀವಿ. ಆಗ ನಾವೇ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಆ ಟೈಮಲ್ಲಿ ನಮ್ಮನ್ನು ನಾವು ನೋಡಿಕೊಂಡ್ರೆ ಸಾಕಪ್ಪ ಅನ್ನಂಗೆ ಆಗಿರುತ್ತೆ. ಆಗ ನಾವು ದಾನ ಧರ್ಮಗಳನ್ನು ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ 60 ವರ್ಷದೊಳಗೆ ನೀವು ದಾನ ಧರ್ಮಗಳೆಲ್ಲವನ್ನ ಮಾಡಿಬಿಡಬೇಕು. ಮತ್ತು 61, 62 ವರ್ಷದೊಳಗೆ ನೀವು ಎಲ್ಲ ತಾಣಗಳನ್ನು ನೋಡಬೇಕು. ತಾಣಗಳು ಅಂದರೆ ಪ್ರವಾಸ ಹೋಗಬೇಕು, ಬೇರೆ ಬೇರೆ ಊರುಗಳನ್ನು, ಬೇರೆ ಬೇರೆ ನಾಡು, ಬೇರೆ ದೇಶಗಳನ್ನು ನೋಡಬೇಕು. ಅಷ್ಟರ ಒಳಗೆ ನೋಡಿಬಿಡ್ಬೇಕು. ಯಾಕಂದರೆ ಆಗಿನ್ನ ನಾವು ಗಟ್ಟಿ ಮುಟ್ಟಾಗಿರ್ತೀವಿ, ಓಡಾಡೋ ಶಕ್ತಿ ಇರುತ್ತೆ, ಮತ್ತು ಹಣದ ಕೊರತೆ ಇರೋದಿಲ್ಲ, ನಾವೆಲ್ಲವನ್ನು ನೋಡ್ಕೊಂಡು ಬರ್ಬೋದು. 60 ವರ್ಷದ ನಂತರ ನಾವು ವಯಸ್ಸಾಗಿರ್ತೀವಿ, ದೇಹದಲ್ಲಿ ಶಕ್ತಿ ಇರೋದಿಲ್ಲ, ಓಡಾಡೋಕ್ಕಾಗೋದಿಲ್ಲ, ಮತ್ತು ಹಣದ ಕೊರತೆ ಇರುತ್ತೆ, ನಾವು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಅದರಿಂದ ನಾವೆಲ್ಲೂ ಹೋಗೋದಕ್ಕಾಗಲ್ಲ, ಬರೋದಕ್ಕಾಗೋದಿಲ್ಲ. ಅದಕ್ಕೆ ನಾವು ಏನೇ ಪ್ರವಾಸ ನೋಡೋದಿದ್ರು 60 ವರ್ಷದೊಳಗೆ ನೋಡ್ಬಿಡ್ಬೇಕು. 57, 58 ವರ್ಷದಾಗೆ ಎಲ್ಲ ನೋಡ್ಬಿಡ್ಬೇಕು. 60 ವರ್ಷದೊಳಗೆ ದಾನ ಧರ್ಮಗಳೆಲ್ಲವನ್ನ ನಾವು ಮುಗಿಸ್ಕೊಬಿಡ್ಬೇಕು. ಮತ್ತು 70 ವರ್ಷದೊಳಗೆ ನಾವೇನು ಗಳಿಸ್ಬೇಕು, ನಾವೇನು ಸಾಧನೆ ಮಾಡಬೇಕು, ಏನು ಕೀರ್ತಿ ಅಂತಿದೆಯೋ ಅದನ್ನೆಲ್ಲ ಆವಾಗಲೇ ಪಡ್ಕೊಬಿಡ್ಬೇಕು. ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ 80 ವರ್ಷದ ಒಳಗೆ ಸಾವು ಅನ್ನೋದು ಬರಬೇಕು ಅಲ್ವಾ. ಯಾಕಂದರೆ ಆಗಿಂದ ಸ್ವಲ್ಪ ಗಟ್ಟಿ ಮುಟ್ಟಾಗಿರ್ತೀವಿ, ನಮ್ಮ ಕೆಲಸಗಳನ್ನು ಮಾಡ್ಕೊಳೋಷ್ಟು ಶಕ್ತಿ ನಮ್ಮಲ್ಲಿರುತ್ತೆ ಅಲ್ವಾ. ಅಷ್ಟರೊಳಗೆ ಮಾಡಿಕೊಂಡು ನಾವು ಬೇರೆಯವ್ರಿಗೆ ಹೊರೆ ಆಗದಾಗೆ ಹೋಗ್ಬಿಡ್ಬೇಕು. ಒಂದು ವೇಳೆ 80 ವರ್ಷ ಆದಮೇಲೂ ಕೂಡ ನಾವಿನ್ನೂ ಬದುಕಿದ್ದೀವಿ ಅಂದರೆ ನಾವು ಬೇರೆಯವ್ರಿಗೆ ಹೊರೆ ಆಗಿದ್ದೀವಿ ಅಂತೇಳಿ ಅರ್ಥ. ದುಡಿಯೋ ಶಕ್ತಿ ಇರಲ್ಲ, ನಮ್ಮ ಕೆಲಸನ ಮಾಡ್ಕೊಳ್ಳೋ ಅಷ್ಟು ದೇಹದಲ್ಲಿ ಆ ಶಕ್ತಿ ಇರೋದಿಲ್ಲ. ಆಗ ನಾವೆಲ್ಲದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಬೇರೆಯವರು ಎಷ್ಟು ದಿನ ಅಂತ ನೋಡ್ಕೋತಾರೆ ಹೇಳಿ? ದಿನ ಅಂದ್ಕೊಂಡು ಆಡ್ಕೊಂಡು ಬೈಕೊಂಡು ನಮ್ಮನ್ನು ನೋಡ್ಕೋತಾರೆ. ಅದಕ್ಕೆ ಅಂಥ ಜೀವನ ನಮಗೆ ಬೇಕಿಲ್ಲ. ಅದಕ್ಕೆ 80 ವರ್ಷದೊಳಗೆ ನಾವು ಹೋಗ್ಬಿಟ್ರೆ ನಮಗೂ ಸಮಸ್ಯೆ ಇರೋದಿಲ್ಲ, ನಮ್ಮಿಂದ ಬೇರೆಯವ್ರಿಗೂ ಸಮಸ್ಯೆ ಅನ್ನೋದು ಇರೋದಿಲ್ಲ. ಅದಕ್ಕೆ ಇಂತಿಂಥ ವಯಸ್ಸಲ್ಲಿ ಇದು ನಡಿಬೇಕು. ಒಂದು ವೇಳೆ ನಡೀಲಿಲ್ಲ ಅಂದರೆ ಆಮೇಲೆ ಎಲ್ಲನೂ ವ್ಯರ್ಥ. 12 ವರ್ಷದೊಳಗೆ ನಾವು ಆಟ ಆಡಬೇಕು, 18 ವರ್ಷದೊಳಗೆ ಕಲಿಬೇಕು, 24ರೊಳಗೆ ನಾವು ಕೆಲಸ ಮಾಡೋಕ್ಕೆ ಶುರು ಮಾಡಬೇಕು, ದುಡಿಬೇಕು, 30ರೊಳಗೆ ಮದುವೆ ಆಗಬೇಕು, 40ರೊಳಗೆ ಸಂತಾನವನ್ನು ಪಡಿಬೇಕು, 50 ವರ್ಷದೊಳಗೆ ನಾವು ಸಂಪತ್ತನ್ನು ಗಳಿಸ್ಬೇಕು, 60 ವರ್ಷದೊಳಗೆ ನಾವು ದಾನ ಧರ್ಮಗಳನ್ನು ಮಾಡಬೇಕು, ಮತ್ತು ಪ್ರವಾಸವನ್ನು ಹೋಗ್ಬೇಕು, ವಿದೇಶಗಳನ್ನು ನೋಡಬೇಕು. 72, 80ರ ಒಳಗೆ ನಾವು ಮರಣವನ್ನು ಹೊಂದಬೇಕು. ಇಲ್ಲ ಅಂದರೆ ಆಮೇಲೆ ಎಲ್ಲವೂ ವ್ಯರ್ಥ ಇದ್ದಂತೆ. ಇದು ವಯಸ್ಸಿನ ಗುಟ್ಟು. ಇಂತಿಂಥ ವಯಸ್ಸಲ್ಲಿ ಇಂಥದ್ದೇ ಆಗಬೇಕು ಅನ್ನೋದು ಇಲ್ಲಿ ಕುವೆಂಪು ಅವರು ಹೇಳಿರೋಂಥ ಒಂದಷ್ಟು ಸಾಲುಗಳು. ಈ ಸಾಲುಗಳು ಚೆನ್ನಾಗಿದ್ದಾವೆ, ಬಟ್ ನಾವು ಮೊದಲಿಂದ ಕೊನೆವರೆಗೂ 70 ವರ್ಷದೊಳಗೆ ಏನಿದೆಯೋ ಅದೆಲ್ಲವನ್ನು ನಾವು ಶ್ರಮಪಟ್ಟು ಮಾಡ್ಬೋದು. ಆದರೆ ಕೊನೆಗೆ 80 ವರ್ಷಕ್ಕಿಂತ ಮುಂಚೆನೇ ಮರಣವನ್ನು ಹೊಂದಬೇಕು ಅಂತಿದೆಯಲ್ಲ, ಅದು ಹೇಳೋಕ್ಕಾಗಲ್ಲ. ಯಾಕೆ ಯಾವುದು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ 80 ವರ್ಷದ ಒಳಗೆ ಬಂದರೆ ಎಲ್ರಿಗೂ ಒಳ್ಳೆಯದು ಅಂತೇಳಿ ಇಲ್ಲಿ ಕುವೆಂಪು ಅವರು ಹೇಳ್ತಾರೆ. ಇಷ್ಟು ವಯಸ್ಸಿನ ಗೊಟ್ಟು. ಇದು
ನಾನು ಹೇಳ್ತಿರೋಂಥ ಈ ವಿವರಣೆ ನಿಮ್ಮೆಲ್ರಿಗೂ ಅರ್ಥ ಆಗಿದೆ ಮತ್ತು ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಈಗ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನಾನು ಮಾತಾಡಬೇಕಾದ್ರೆ ಏನಾದ್ರು ತಪ್ಪುಗಳಾದರೆ, ಯಾವುದು ಸೆಂಟೆನ್ಸ್ ಅಥವಾ ಅಕ್ಷರಗಳು ಪದಗಳಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಮತ್ತೇನಾದ್ರು ತಪ್ಪುಗಳಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಅದನ್ನು ತಿದ್ಕೊಳ್ಳೋಂಥ ಪ್ರಯತ್ನ ಕೂಡ ಮಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.